ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಅಯೋಧ್ಯೆಯ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ರೈಲ್ವೆ ಇಲಾಖೆಯಿಂದ ಇವತ್ತು ಬೆಳಗಾವಿಯ ರೈಲ್ವೆ ನಿಲ್ದಾಣದಿಂದ ವಿಶೇಷ ಅಸ್ತ ರೈಲು ಬಿಡಲಾಗಿದೆ. ರೈಲ್ವೆ ಅಧಿಕಾರಿಗಳು ಆದ ಶ್ರೀ ವಿ.ಕೆ. ಅಗ್ರವಾಲ, ವಿಜಯ್ ಕುಮಾರ್, ಅಲೋಕ್ ಕುಮಾರ್, ಆಸಿಫ್ ಹಫೀಜ್, ಆಂಜನೇಯಲು ಮಾಹಿತಿ ನೀಡಿ ಸಹಕರಿಸಿದರು. ಉತ್ತರ ಪ್ರಾಂತ ಅಂದರೆ ಉತ್ತರ ಕರ್ನಾಟಕದ ಸುಮಾರು 19 ಜಿಲ್ಲೆಗಳಿಂದ 1333 ರಾಮಭಕ್ತರು ಈ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೆ. ಅಯೋಧ್ಯೆಯ 19ರ ಮಧ್ಯಾಹ್ನ 11 ಗಂಟೆ ತಲುಪಿ ಅಯೋಧ್ಯೆಯಲ್ಲಿ ದರ್ಶನ ಮುಗಿಸಿ 20 ರಾತ್ರಿ ಹೊರಟು 22 ಮುಂಜಾನೆ ಬೆಳಗಾವಿ ತಲುಪುತ್ತೆ. ಬೆಳಗಾವಿ ಜಿಲ್ಲೆಯಿಂದ ಮಹಿಳೆಯರು ಸೇರಿ 200 ಜನ ಭಕ್ತರು ಹೋಗ್ತಾ ಇದ್ದಾರೆ. ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಎಲ್ಲ ಭಕ್ತರಿಗೆ ಆಶೀರ್ವದಿಸುತ್ತಾ, ತಾವು ಅಯೋಧ್ಯೆಯಲ್ಲಿ ಹೋದಾಗ ಭಕ್ತಿ ಪರವಶನಾದೆ. ಪ್ರಭು ಶ್ರೀರಾಮನ ಆದರ್ಶ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ರಾಮರಾಜ್ಯ ಆಗುವ ದಿನ ದೂರ ಇಲ್ಲ. ಅಯೋಧ್ಯೆ ಪ್ರವಾಸಿ ಕೇಂದ್ರ ಅಲ್ಲ, ಅದು ಭಕ್ತಿಯ ಆದರ್ಶದ ಕೇಂದ್ರವಾಗಿ ನಾವು ಎಲ್ಲರೂ ಕೂಡ ದೇಶದ ಉನ್ನತಿಗಾಗಿ ಕಾರ್ಯ ಮಾಡೋಣ ಅಂತ ಹೇಳಿದ್ರು. 2ನೇ ತಾರೀಕಿಗೆ ಈ ದೇಶದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ನಿರ್ಮಾಣ ಆಯಿತು. ಅಯೋಧ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ, ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಬಹುಶಃ ನಮ್ಮ ಭಾಗ್ಯ, ಬೆಳಗಾವಿ ಜಿಲ್ಲೆಯಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಕರ್ನಾಟಕ ಇವತ್ತು ದೊಡ್ಡ ಕೊಡುಗೆಯನ್ನು ಅಯೋಧ್ಯೆಗೆ ಕೊಟ್ಟಿದೆ. ನಾವೆಲ್ಲ ಅಂದ್ಕೊಳ್ತಿದ್ದೀವಿ, ರಾಮನ ಬಲಗೈ ಬಂಟ ಹನುಮನ್ ಉದಿಸಿದ ನಾಡು ಈ ಕರ್ನಾಟಕ ಅಂತ ಹೇಳ್ತಾ ಇದ್ವಿ. ಆದರೆ ಈಗ ನಾವು ಹೆಮ್ಮೆಯಿಂದ ಏನು ಹೇಳ್ಕೋಬೇಕು ಅಂತಂದರೆ, ಅಯೋಧ್ಯದಲ್ಲಿ ಏನು ಪ್ರತಿಷ್ಠಾಪನೆಗೊಂಡಿದೆಯಲ್ಲ, ಬಾಲರಾಮನೂ ಕೂಡ ನಮ್ಮಲ್ಲಿಂದನೇ ಹೋದ ಅನ್ನೋದನ್ನು ನಾವು ಅಭಿಮಾನಪೂರ್ವಕವಾಗಿ ಹೇಳ್ಕೋಬೇಕು. ಇವತ್ತು ಬೆಳಗಾವಿ ಜಿಲ್ಲೆಯಿಂದ 150 ಜನ ರಾಮ ಭಕ್ತರು ಅಯೋಧ್ಯ ದರ್ಶನಕ್ಕೆ ಹೋಗಿದ್ದಾರೆ. ಕರ್ನಾಟಕದಿಂದ 1500 ಜನ ನಮ್ಮ ಎಲ್ಲರೂ ಕೂಡ ಅಯೋಧ್ಯ ಬಾಲರಾಮನ ದರ್ಶನಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಬೆಳಗಾವಿಯಲ್ಲಿ ಬಂದು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಹೋಗಿ ಅಯೋಧ್ಯ ದರ್ಶನವನ್ನು ಮಾಡಿ ಬರಲಿ ಅಂದ್ಕೊಂಡು ಇವತ್ತು ಅವರಿಗೆಲ್ಲ ಶುಭವನ್ನು ಹಾರೈಸಿದ್ದೇವೆ. ಇಂದು ರಾಮ ಭಕ್ತರೆಲ್ಲರೂ ಕರ್ನಾಟಕ ರಾಜ್ಯದಿಂದ, ಬೆಳಗಾವಿ ಪ್ರಾಂತದಿಂದ ಎಲ್ಲ ರಾಮ ಭಕ್ತರು ಅಯೋಧ್ಯೆಗೆ ಹೊರಡ್ತಾ ಇದ್ದಾರೆ. ಸಾಕಷ್ಟು ಜನ, ಒಂದು 1400 ಜನ ಸಮೀಪ ಹೊರಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಕನಸು ನನಸಾಗಿದೆ. ಇಡೀ ನಮ್ಮ ಕರ್ನಾಟಕ ಅಲ್ಲ, ಭಾರತ ತುಂಬ ಹೊರಗಿನ ದೇಶದವರು ಕೂಡ ಭಾಳ ಆನಂದ ಉಂಟು ಮಾಡ್ತಕ್ಕಂಥ ಒಂದು ಸಂತೋಷದ ಸಂಗತಿ. ಅದಕ್ಕೆ ಅಂಥ ರಾಮನ ಆದರ್ಶ ಇಡೀ ವಿಶ್ವಕ್ಕೆ ಮಾದರಿ, ಅಂಥ ಆದರ್ಶ ಎಲ್ಲರಿಗೂ ಇರಲಿ ಅಂತಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆನಂದದ ಕ್ಷಣ. ಬೆಳಗಾವಿನಿಂದ ಆಸ್ಥಾ ರೈಲ್ವೆ ರಾಮ ಭಕ್ತರನ್ನು ತಗೊಂಡು ಅಯೋಧ್ಯೆಗೆ ಹೋಗ್ತಾ ಇದೆ. ಇಡೀ ಉತ್ತರ ಕರ್ನಾಟಕ ಪ್ರಾಂತದಿಂದ 1320 ಜನ ರಾಮ ಭಕ್ತರು ಹೋಗ್ತಾ ಇದ್ದಾರೆ. ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ ರೈಲ್ವೆ ಇಲಾಖೆಯವರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ ಮತ್ತು ಒಂದು ವಿಶೇಷವಾದಂಥ ವಿನಂತಿನೂ ಮಾಡ್ತೀವಿ. ಆಸಕ್ತ ರಾಮ ಭಕ್ತರಿಗೆ ಒಂದು ಜಿಲ್ಲಾ ಕೇಂದ್ರದಿಂದ ಅಯೋಧ್ಯೆಗೆ ಹೋಗಲಿಕ್ಕೆ ಕನಿಷ್ಠ ಪಕ್ಷ ವಾರಕ್ಕೊಂದು ಈ ರೀತಿಯ ಸೇವೆ ಆಗಬೇಕು ಹೇಳುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಮಾಡುತ್ತೆ. बेलगाम से आज पहली आस्था स्पेशल चली है अयोध्या धाम के लिए। ये बेलगाम से होते हुए हुबली, गदग, होसपेट, बल्लारी होते हुए फिर यादगीर से होते हुए सीधा अयोध्या जाएगी। बोर्डिंग सारे यात्री के लिए यादगीर लास्ट स्टेशन है बोर्डिंग के लिए। इसमें सारी सुविधाएं ट्रेन में प्राप्त की जा रही हैं यात्री के लिए। उनका खाना पीना, पानी, हर व्यवस्था उनको ट्रेन से ही दे जा रही है। सुरक्षित उनको ले जाके वापस लेने का सारा इंतज़ाम किया हुआ है। कर्नाटक से ये 3rd फेज़ में चल रही हुई गाड़ी है और बेलगाम से पहली गाड़ी। तो 190 के खिलाफ बेलगाम में बोर्डिंग है। यहाँ से हुबली में 200 है, गदग में फिर 200 और बोर्डिंग कर रहे हैं। इस तरह से यादगीर लास्ट स्टेशन है। कितना रहेगा सर? दिल्ली लगेगा? देखिए वो डिपेंड होता है कितना, अराउंड 48 आवर्स में पहुंचती है, 2 घंटा ऊपर नीचे करके। फिर वहाँ से इसी ट्रेन में सारे प्रयाणिक वापस भी आ गए। बेलगाम से कब जाएंगे नेक्स्ट अभी सूचना दे देंगे, सूचना दे देंगे। वापस उधर से इसी यही गाड़ी वापस आ जाएगी, मंडे आ जाएगी। इसमें टोटल यादगीर पहुँचते 1000 तक हो जाएंगे।
ಪೂಜ್ಯ ಯತೀಶಾನಂದ ಸ್ವಾಮೀಜಿ, ಕಾಗವಾಡ ಪೂಜ್ಯ ಉಚ್ಚಾಪನಂದ ಸ್ವಾಮೀಜಿ, ಪೂಜ್ಯ ವಲಿಯ ನಿಮಾನಿ, ಪ್ರಭುಜಿ ಇಸ್ಕೋನ ಸ್ವಾಮೀಜಿ ಉಪಸ್ಥಿತರಿದ್ದರು. 10:30 ರೈಲ್ವೆ ಅಧಿಕಾರಿಗಳ ಸಂಗಡ ಹಸಿರು ತೋರಿಸಿ ಚಾಲನೆ ನೀಡಲಾಗಿದೆ. ಹರೇರಾಮ ಪಂತಜ ಸ್ವಾಮೀಜಿ, ರಾಯಭಾಗದ ಪೂಜ್ಯ ಸ್ವಾಮೀಜಿ ಅವರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷ ಶ್ರೀಕಾಂತ್ ಕದಂ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಆರ್.ಕೆ. ಭಾಗ್ಯನಂದ ದೇಶಪಾಂಡೆ, ಮುನಿಸ್ವಾಮಿ ಭಂಡಾರಿ, ಪ್ರಾಂತ್ಯ ಕೋಶಾಧ್ಯಕ್ಷ ಕೃಷ್ಣ ಭಟ್, ಜಿಲ್ಲಾ ಕಾರ್ಯದರ್ಶಿ ಆನಂದ ಕರಿಲಿಂಗಣ್ಣವರ್, ಅಚ್ಯುತ ಕುಲಕರ್ಣಿ, ವಿಠಲ್ ಮಾಳಿ ಮುಂತಾದವರು ಬೀಳ್ಕೊಟ್ಟಿದ್ದಾರೆ. 200 ಜನ ರಾಮ ಭಕ್ತರು ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.